ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ರೆಸಾರ್ಟಿಗೆ ಹೋಗ್ತಾ ಇದ್ದೀನಿ. ಅಲ್ಲಿದ್ದಾರೆ ನನ್ನ ಫ್ರೆಂಡ್ಸು. ಸೊ ಹೋಗೋಣ, ಇವತ್ತು ಚಿಲ್ ಮಾಡೋಣ. ಯೂಟ್ಯೂಬ್. Hi, this is Bala, this is Bhagya, this is Jyoti and Chaya. This is Abhi bro, my favorite. And he's Karthik. He's Sai. Last night. Say hi to you. Hi. He's Sai. He's also Bala. Hi. Say hi to him. Handshake. ಬರ್ತೀವಿ ನೋಡಿ. ಆಟೋ ಹೊರಗಡೆ ಬಂತಲ್ವಾ, ಅದೇ ರೋಡು. ಲಗೇಜ್ ಇದೆ. ಇವಾಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು ಗಾಡೀಲಿ ಬರ್ತಿದ್ದಾರೆ. ಸೊ ಮಯಾನ್ಸ್ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಇನ್ ಕನಕ್ಪುರ. ಸೊ ಅಲ್ಲಿ ಹೋಗಿ ಸಿಗ್ತೀವಿ ಗೈಸ್. ಆ್ಯಕ್ಚುಲಿ ಕ್ಯಾಬಲ್ಲಿ ನಾವು ರೆಸಾರ್ಟ್ ನಿಯರ್ ಬಂದ್ವಿ, ಬಟ್ ಒಂದು ರೋಡಲ್ಲಿ ಚಿಕ್ಕ ಕಲ್ಲು ಹೊಡೆದು ಗಾಡಿ ಪಂಚರ್ ಆಗಿಬಿಡ್ತು ಕ್ಯಾಬ್ ಅವ್ರದ್ದು. 100 ಮೀಟ್ರ್ ಇದೆ ಅಂತ ರೆಸಾರ್ಟು. ಸೊ ಅವ್ರಿಗೆ ಗೊತ್ತಾಯ್ತು ಆ್ಯಕ್ಚುಲಿ, ಏನೋ ಸೌಂಡ್ ಆಯಿತು ಅಂತ ನೋಡಿದ್ರೆ ಫುಲ್ ಗಾಡಿ ವೀಲ್ ಪಂಚರ್ ಆಗಿಬಿಟ್ಟಿದೆ. ಇಲ್ಲ ಇವಾಗ ಗಾಡಿ ವೀಲ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಅವ್ರು ಹೇಳ್ತಿದ್ದಾರೆ ನೀವು ಹೋಗಿ ನಾನು ನೋಡ್ಕೊತಿದ್ದೀನಿ ಅಂತ. ಬಟ್ ಇಲ್ಲಿ ತನಕ ಕರ್ಕೊಂಬಂದ್ರು ಪಾಪ. ನಮಗೆ ಬಿಟ್ಟು ಹೋಗೋಕ್ಕೆ ಇವಾಗ ಒಂದು ಸ್ವಲ್ಪ ಬೇಜಾರಾಗ್ತಿದೆ. ಗಾಡಿ ಆಲ್ಮೋಸ್ಟ್ ಬೆಂಗಳೂರಿಂದ 60 ಕಿಲೋಮೀಟ್ರ್ ಇದೆ ರೆಸಾರ್ಟ್, ಮಯಾನ್ಸ್ ರೆಸಾರ್ಟ್ ಅಂತ. ಸೊ ಅಲ್ಲಿದೆ. ಸೊ ಇಲ್ಲಿ ಹೋಗಬೇಕು, ನಡ್ಕೊತ ಹೋಗೋಣ. ಇವಾಗ ಏನು ಮಾಡೋಂಗಿಲ್ಲ, ಗಾಡಿ ಆಗ್ಬಿಡ್ತು. ಹಾಂ, ಓಕೆ, ಥ್ಯಾಂಕ್ಸ್. ಸೊ ಅವರೇ ಹೇಳ್ತಿದ್ದಾರೆ ಪಾಪ, ನೀವು ಹೋಗಿ ನಾನು ಗಾಡಿ ವೀಲ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ನಮಗೂ ಬಿಟ್ಟು ಹೋಗಕ್ಕೆ ಬೇಜಾರಾಗ್ತಿದೆ ಒಬ್ಬರನ್ನೇ. ಹೋಗ್ರಿ ನೀವು, ಹುಷಾರಾಗಿ ಹೋಗ್ರಿ. ಇದೆಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ. ಕ್ಯಾಬ್ ಡ್ರೈವರ್ಸ್ದು ಕಷ್ಟ ಅಂದರೆ ಪಾಪ ಇವಾಗ ಅವರೊಬ್ಬರೇ ಇಲ್ಲಿಂದ ಗಾಡಿ ವೀಲ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಓಕೆ ಬ್ರೋ, ಥ್ಯಾಂಕ್ಸ್. ಬಾಯ್ 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 ಬಾಯ್. ಹಾಂ, ಥ್ಯಾಂಕ್ಸ್, ಬಾಯ್ ಬಾಯ್. ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. 500 ಮೀಟರ್ಸ್ ಇದೆ ಅಂತೆ. ಸೊ ನೋಡಿ ಕ್ಯಾಬ್ ಡ್ರೈವರ್ಸ್ ಎಷ್ಟು ಕಷ್ಟ ಅಂತ ಪಾಪ. ಅಲ್ಲಿಂದ ಇಲ್ಲಿವರೆಗೂ 60 ಕಿಲೋಮೀಟ್ರ್ ಕರ್ಕೊಂಬಂದರು. ಇನ್ನೊಂದು 500 ಮೀಟ್ರ್ ಇತ್ತಷ್ಟೇ, ಬಟ್ ಗಾಡಿ ಪಂಚರ್ ಆಗಿಬಿಡ್ತು. ನನ್ನ ಫ್ರೆಂಡ್ ಅಭಿ ಅವ್ರು ಇನ್ನೊಂದು ಕಾರಲ್ಲಿ ಬರ್ತಿದ್ದಾರೆ. ಅವ್ರಿನ್ನ ಬೆಂಗಳೂರು ದಾಟಿ ಮುಂದೆ ಬಂದಿದ್ದಾರಂತ. ಗೊತ್ತಿಲ್ಲ ಅವ್ರು ಎಷ್ಟೊತ್ತಿಗೆ ಬರ್ತಾರೋ. ಏನೋ ಕಾಫಿ ಕುಡಿತಾ ಇದ್ದೀವಿ ಅಂತ ಫೋನ್ ಮಾಡಿದರು. ಇವಾಗ ನಾವು ಇನ್ನೂ ಏನು ತಿಂದಿಲ್ಲ. ಇವಾಗ ರೆಸಾರ್ಟ್ಗೆ ಹೋಗಿ ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕೋಬೇಕು. ಚೆನ್ನಾಗಿದೆ ಗೈಸ್, ಫುಲ್ ಎಲ್ಲ ಫಾರೆಸ್ಟ್ ಏರಿಯಾ ಥರ ಇದೆ. ಕನಕ್ಪುರ ಸ್ವಲ್ಪ ಮುಂದೆ ಗೈಸ್. ಇವಾಗ ರೆಸಾರ್ಟ್ ಹತ್ರ ಬಂದ್ವಿ. ಇದೇ ರೆಸಾರ್ಟು, ಮಯಾನ್ಸ್ ರೆಸಾರ್ಟ್ ಅಂತ. ಹೊರಗಡೆಯಿಂದ ಈ ಥರ ಇದೆ, ಬಟ್ ಇನ್ನೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರು. ಇಲ್ಲೆಲ್ಲ ನೋಡ್ಬೋದು. ಈ ಕಡೆ ಕಾರ್ ಪಾರ್ಕಿಂಗ್ ಇದೆ. ಆ್ಯಂಡ್ ದಿಸ್ ಇಸ್ ದ ರೆಸಾರ್ಟ್. ಸೊ ಒಳಗೆ ಹೋಗಿ ತೋರಿಸ್ತೀನಿ ನಿಮಗೆ ಏನೇನಿದೆ, ರೂಮ್ಸ್ ಹೆಂಗಿದ್ದಾವೆ ಆ್ಯಂಡ್ ಏರಿಯಾ ಹೆಂಗಿದೆ ಅಂತ. ಸೊ ದಿಸ್ ಇಸ್ ದ ರೆಸಾರ್ಟ್ ವ್ಯೂ. ನೈಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಫೋಟೋದಲ್ಲೆಲ್ಲ ನೋಡಿದಾಗ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮ್ಮ ಬಾಯ್ಸ್ ಇಲ್ಲಿದ್ದಾರೆ. ಇವಾಗ ಚೆಕ್ ಇನ್ ಮಾಡಬೇಕು. ಸೊ ಇದು ರಿಸೆಪ್ಷನ್. ಫಾರ್ಮ್ ಎಲ್ಲ ಫಿಲ್ ಮಾಡಿ ರೂಮ್ ಕೀ ತೊಗೊಂಡು ಹೋಗ್ತೀವಿ. ಅಭಿ ಅವ್ರು ಇನ್ನೂ ಬಂದಿಲ್ಲ, ಇನ್ನೂ ಆನ್ ದ ವೇ ಇದ್ದಾರಂತೆ. ಅವ್ರು ಬಂದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾರೆ. ಸೊ ಆಮೇಲೆ ಒಳಗಡೆ ಹೋಗಿ ರೂಮ್ಸ್ ಎಲ್ಲ ತೋರಿಸ್ತೀವಿ. ಆ್ಯಂಡ್ ಇವತ್ತು ಏನೇನೆಲ್ಲ ಮಸ್ತ್ ಮಜಾ ಮಾಡ್ತೀವಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಇವಾಗ ಒಳಗಡೆ ರೂಮ್ಗೆ ಹೋಗ್ತೀವಿ. ಇಸ್ಕೊಂಡು ಕೀ ಎಲ್ಲ ತೊಗೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಅಭಿ ಅವ್ರು ಇನ್ನೂ ಬಂದಿಲ್ಲ. ಇನ್ನೂ ಅವ್ರಿಗೆ 1 hour ಬೇಕಂತ ಇಲ್ಲಿಗೆ ಬರೋಕ್ಕೆ. ಸೊ ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡೋದು ಬೇಡ. ನೋಡಿ ನಾವು ಹಿಂಗೆ ಕಾಣಿಸ್ತಾ ಇದ್ದೀವಿ. ಸೊ ಇದು ರೂಮ್ ಆ್ಯಕ್ಚುಲಿ. ಸೊ ಈ ಥರ ಕಾಣಿಸ್ತಿದ್ದಾವೆ. ಆ್ಯಂಡ್ ಒಳಗಡೆ ಬನ್ನಿ ಹೋಗೋಣ. ಓ, ಮೆಟ್ಲೆಲ್ಲ ಇದೆ ಮೇಲ್ಗಡೆ. ಇಸ್ ದ ಕಾಟೇಜ್. 2 ರೂಮ್ಸ್ ತೊಗೊಂಡಿದ್ದೀವಿ. 1 ಫಾರ್ ಬಾಯ್ಸ್, 1 ಫಾರ್ ಗರ್ಲ್ಸ್. ಒಂದು ರೂಮ್ ಮಚ್ಚ, ಓಕೆನಾ? ಸೊ ಓಕೆ, ಚೆನ್ನಾಗಿದೆ ರೂಮು. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ. ಸೊ ಆಲ್ರೆಡಿ ಎಲ್ಲರೂ ಲಂಚ್ಗೆ ಹೋಗಿದ್ದಾರೆ ಬೇರೆ ರೂಮ್ ಅವರು. ನಮಗೂ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ಸೊ ಹೋಗಿ ಫಸ್ಟು ಲಂಚ್ ಮಾಡೋಣ. ಬೆಳಿಗ್ಗೆ ಏನೂ ತಿಂದಿಲ್ಲ. ಸೊ ಹಸುವಾಗ್ತಿದೆ ಎಲ್ರಿಗೂ. ಅವ್ರು ಇವಾಗ ತಿಂದು ಬರ್ತಿದ್ದಾರೆ. ಸಿಕ್ಕಿದವ್ರು ನಾವು. ಸ್ಟೆಪ್ಸ್ ಇದೆ ಗಾಯ್ಸ್ ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ. ಮೇಲೆ ಯಾವ ಥರ ಇದೆ ನೋಡೋಣ. ಸೂಪರ್ ಗಾಯ್ಸ್. ಇಲ್ಲೂ ಬೆಡ್ ಇದೆ ಮೇಲ್ಗಡೆನು. ಸೊ ಇಲ್ಲಿ 2 ಮೆಂಬರ್ಸ್. ಅಲ್ಲೊಂದು ರೂಮ್ ಇದೆ. ಮೇ ಬಿ ಅದು ಸಪ್ರೇಟ್ ರೂಮ್ ಅನ್ಸುತ್ತೆ, ಗೊತ್ತಿಲ್ಲ. ದಿಸ್ ಇಸ್ ದ ವ್ಯೂ. ಸೊ ಹೊರಗಡೆ ಎಲ್ಲ ಕಾಣಿಸುತ್ತೆ. ಮೇ ಬಿ ನೈಟ್ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೈಟು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡೋಣ ಏನಿದೆ ಅಂತ. ಓಕೆ, ಬ್ಯಾಕ್ ವ್ಯೂ.
ಸೊ ಇದು ಬ್ಯಾಕ್ ಸೈಡ್ ವ್ಯೂ, ಬ್ಯಾಂಬೂಸ್ ಹಾಕಿ ಮಾಡಿದ್ದಾರೆ. ನೋಡಿದ್ರಲ್ಲ. ಸೊ ಕೆಳಗೆ ಹೋಗೋಣ ಇವಾಗ. ಕೆಳಗೆ ಹೋಗಿ ಫಸ್ಟ್ ಫ್ರೆಶ್ ಆಗಿ ಊಟ ಮಾಡೋಣ. ಬ್ರೋ ಹೌಸ್ ದ ರೂಮ್? ಓಕೆ. ಟವೆಲ್ ಕೊಟ್ಟಿದ್ದಾರೆ, ವಾಶ್ರೂಮ್ ತೋರಿಸ್ಲಿಲ್ಲಲ್ಲ. ಸೊ ದಿಸ್ ಈಸ್ ದ ವಾಶ್ರೂಮ್. ಆ್ಯಂಡ್ ಇಲ್ಲಿ ಏನೋ ಇದೆ ನೋಡುವ ಏನಂತ. ಐ ಥಿಂಕ್ ಬ್ಯಾಕ್ ಸೈಡ್. ಓಕೆ, ಇದು ಬ್ಯಾಕ್ ಸೈಡು. ಸೊ ಪಕ್ಕ ರೂಮ್ ಇದ್ದಾವೆ. ಕ್ಲೋಸ್ ಮಾಡಿ. ಓಕೆ, ನೋಡೋದಲ್ಲ ರೂಮು. ಸೊ ನೆಕ್ಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡೋಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ನಿಮಗೆ ಅಲ್ಲಿ ಸಿಗ್ತೀನಿ. ಸೊ ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಲಂಚ್ ಮಾಡಬೇಕಾಗಿರೋದು. ಚೆನ್ನಾಗಿದೆ ಅಂತ. ಅಪ್ಪ ಸ್ಟೆಪ್ಸ್ ಥರ ಇದೆ ಕೆಳಗೆ ಮತ್ತು ಮೇಲೆ. ಸೊ ಅಲ್ಲಿ ಮೇಲ್ಗಡೆ ಪ್ಲೇಟ್ ತೊಗೊಂಡು ಊಟ ಹಾಕ್ಕೊಂಡು ಕೆಳಗಡೆ ಬಂದು ಕುತ್ಕೊಂಡು ಮೇಲ್ಗಡೆನೂ ಕುತ್ಕೋಬೋದು ಅನಿಸುತ್ತೆ. ಸೊ ಮಸ್ತಿದೆ ಅಲ್ವಾ ಊಟ ಮಾಡೋ ಜಾಗ. ಓಕೆ, ಮೇಲ್ಗಡೆನೂ ಟೇಬಲ್ಸ್ ಇದೆ, ಕೆಳಗಡೆನೂ ಟೇಬಲ್ಸ್ ಇದೆ. ಇಲ್ಲಿ ಮೇಲ್ಗಡೆಯಿಂದ ಹಾಕ್ಕೊಂಡು ಹೋಗಿ ಊಟ ಮಾಡೋದ. ನೋಡೋಣ ಏನೇನು ಸ್ಪೆಷಲ್ ಇದೆ ಅಂತ. ಸೊ ಪ್ಲೇಟ್ಗೆಲ್ಲ ಬೇಗ ಊಟ ಹಾಕ್ಕೊಂಡು ಸಿಗ್ತೀನಿ. ಬ್ರೋ ಪ್ಲೇಟ್ಸ್ ವಾಟ್ ಬ್ರೋ? We have to wear it. ಓಕೆ. ಗೈಸ್ ಆ್ಯಕ್ಚುಲಿ ಇಲ್ಲಿ ಟೆಂಟ್ ಸ್ಟೇನೂ ಇದೆ. ಸೊ ಇಲ್ಲಿ ಎಲ್ಲ ಟೆಂಟ್ಸ್ ಹಾಕಿದ್ದಾರೆ, ರಾತ್ರಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಕಾಟೇಜ್ ತೊಗೊಂಡಿದ್ದೀವಿ, ಬಟ್ ಟೆಂಟ್ ಸ್ಟೇನೂ ಇದೆ. ನಂಗೆ ಗೊತ್ತಿರಲಿಲ್ಲ, ಇವಾಗ ನೋಡಿದೆ ಇಲ್ಲಿ ಮೇಲ್ಗಡೆ ಊಟಕ್ಕೆ ಬಂದಾಗ ಟೆಂಟ್ ಸ್ಟೇ ಹೀಗಿದೆ. ತಾತ ನೋಡ್ರಿ ಏನು ಜೋಕಾಲಿ ಇರ್ತವ್ರೆ. ಮೇ ಬಿ ಇಲ್ಲಿ ಕೆಳಗಡೆಯಿಂದ ಹೋಗ್ಬೇಕನ್ಸುತ್ತಾ. ಸೊ ಏನೋ ಐಟಮ್ಸ್ ಖಾಲಿ ಆಗಿದೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ವಿ ಆರ್ ಈಟಿಂಗ್ ಸೌತೆಕಾಯಿ. ಸೊ ಖಾಲಿ ಆಗಿದೆ. ಸೊ ಬರೋವರೆಗೂ ಸೌತೆಕಾಯಿ ತಿನ್ನೋಣ. Bro, we can go to room now. Either we can roam around, like we can look around. You want to go back to the room? I'll take some rest. ಸೊ ಫುಡ್ ಪ್ರಿಪೇರ್ ಆಗೋಕೆ ಇನ್ನೂ ಒಂದು 30 ಮಿನಿಟ್ಸ್ ಬೇಕಂತೆ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀನಿ. ನಮ್ಮ ಮಿಕ್ಕಿದ ಫ್ರೆಂಡ್ಸ್ ಕೂಡ ಬಂದರು ಇವಾಗ, ಬಾಯ್ಸ್. ಸೊ ನಮ್ಮ ಅಭಿನೂ ಬಂದರು. ಏನಬ್ಬಿ ಇಷ್ಟೊತ್ತು ಯಾಕೆ? What much? ಟ್ರಾವೆಲಿಂಗ್ in 20 kilometers speed. ಭಾಗ್ಯ. How much time? Stopping and going. Why everyone are vomiting? అయ్యయ్యో. అరే నేను ఎలా వస్తున్నానంటే Go inside, bro. Where are they? That's it. ಸೊ ಇನ್ನೊಂದು ರೂಮ್ ನಮ್ಮದು ಆ ಕಡೆ ಇದೆ ಅಂತೆ. ಮೇ ಬಿ ನಾವೇ ಆ ಕಡೆ ಹೋಗ್ತೀವಿ ಅನ್ಸುತ್ತೆ. ಇವರೆಲ್ಲ ಇಲ್ಲಿರ್ತಾರೆ. ಆಮೇಲೆ ಸಿಗ್ತೀನಿ. Everyone okay? Let's go to lunch. ಎಸ್ ಮೇಲೆ ಬಂದಿದ್ದೀವಿ. ಬ್ರೋ ಸ್ವಲ್ಪ ಕ್ಲೀನ್ ಮಾಡು ಬ್ರೋ. ಹಾಂ ಮಾಡಿದ್ಯಾ? Already clean. ಓಕೆ, Now itself. ವಿಲ್ ಹ್ಯಾವ್ ಸಮ್ ಫುಡ್. ಚಪಾತಿ, ದೆನ್ ವೆಜ್ ಅಲ್ಲ? ಹಾಂ. ಓಕೆ, ಪನ್ನೀರ್, ವೈಟ್ ರೈಸು, ಸ್ವಲ್ಪ ಹಾಂ. ಪ್ಲಸ್ ಆ್ಯಕ್ಚುಲಿ ತುಂಬ ಲೇಟ್ ಆಗಿದೆ. ಆಲ್ಮೋಸ್ಟ್ 3:30. ನಾನ್ ವೆಜ್ ಬೇಡ, ಆಲ್ಮೋಸ್ಟ್ 3:30 ಆಗಿದೆ. ಸೊ ಹಂಗಾಗಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ನಮಗೆ ಸಿಕ್ಕಿರೋದೇ ಇಷ್ಟು: ಚಪಾತಿ ಮತ್ತು ಪನ್ನೀರ್ದು ಗ್ರೇವಿ, ರೈಸು ಮತ್ತು ರಸಮು. ಸೊ ಬೇಗ ಊಟ ಮಾಡೋಣ. ರೈಸ್ ಎಲ್ಲ ಊಟ ಇವಾಗ ಹಾಕ್ಕೊಂಡಿದ್ದೀವಿ. ಸೊ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಊಟ ಮಾಡ್ತಿದ್ದಾರೆ. ವೆಜ್ಜು ಮತ್ತು ನಾನ್ ವೆಜ್ 2 ಇದೆ. ವೆಜ್ ಬೇಕಾದವ್ರು ವೆಜ್ ತೊಗೊಂಡಿದ್ದಾರೆ, ನಾನ್ ವೆಜ್ ಬೇಕಾದವ್ರು ನಾನ್ ವೆಜ್ ತೊಗೊಂಡಿದ್ದಾರೆ. ನಾನು ವೆಜ್ಜು, ಸೊ ವೆಜ್ ತೊಗೊಂಡಿದ್ದೀನಿ. ಸೊ ಬೇಗ ಊಟ ಮಾಡಿ ಸಿಗ್ತೀನಿ.
ಬಸ್ ಇವಾಗ ತಾನೇ ಊಟ ಆಯಿತು. ಸೊ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದ. ಚಪಾತಿ ಮತ್ತು ರಸಮ್ ಚೆನ್ನಾಗಿತ್ತು ಟೇಸ್ಟ್ ವೈಸ್. ಓಕೆ. ಗೈಸ್ ಇವಾಗ ಆ್ಯಕ್ಟಿವಿಟಿ ಏರಿಯಾಗೆ ಬಂದಿವಿ ಗೇಮ್ಸ್ ಆಡೋಣ ಅಂತ. ಆಲ್ಮೋಸ್ಟ್ ಎಲ್ಲರೂ ಆಡಿ ಆಲ್ರೆಡಿ ಹೋಗಿದ್ದಾರೆ. ಸೊ ನಾವು ಲೇಟಾಗಿ ಬಂದಿರೋದ್ರಿಂದ ಇವಾಗ ಬಂದಿದ್ದೀವಿ. ನೋಡೋಣ ಯಾವ್ದ್ಯಾವ್ದು ಆ್ಯಕ್ಟಿವಿಟೀಸ್ ಇದೆ, ಹಾಗೆ ಒಂದು ಸ್ವಲ್ಪ ಆಡೋಣ. ನಮಗೇನು ಇಂಟ್ರೆಸ್ಟ್ ಇಲ್ಲ ಇವಾಗ, ಬಟ್ ಸ್ಟಿಲ್ ರೆಸಾರ್ಟ್ನ ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ, ಸ್ವಲ್ಪ ಎಂಜಾಯ್ ಮಾಡೋಣ. ಗೈಸ್ ಇದು ಬಂದುಬಿಟ್ಟು ಆ್ಯಕ್ಟಿವಿಟಿ ಏರಿಯಾ. ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಟಿವಿಟೀಸ್ ಎಲ್ಲ. ಅಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಕ್ರಿಕೆಟ್ ಕೋರ್ಟ್ ಇದೆ. ಸೊ ಒಳಗಡೆ ಕೇರಮ್ ಇತ್ತು ಮತ್ತು ಟೇಬಲ್ ಟೆನ್ನಿಸ್ ಇತ್ತು. ಸೊ ಇಲ್ಲಿ ಆ ರೋಪ್ ಮೇಲೆ ಸೈಕಲ್ ಓಡಿಸ್ಬೇಕು, ಅದು ಒಂದು ಆ್ಯಕ್ಟಿವಿಟಿ. ಆ್ಯಂಡ್ ದೆನ್ ಅಲ್ಲಿ ಸುಮಾರಷ್ಟು ಆ್ಯಕ್ಟಿವಿಟೀಸ್ ಇದ್ದಾವೆ. ಇವಾಗ ಆಲ್ರೆಡಿ ಬಂದಿರೋರೆಲ್ಲ ಆಡಿ ಹೋಗಿದ್ದಾರೆ. ಬಂದ್ವಿ ಜಸ್ಟ್ ಊಟ ಮುಗಿಸ್ಕೊಂಡು ಈ ಕಡೆ ಬಂದಿದ್ದೀವಿ. ಅವ್ರು ಬರ್ತೀವಿ ಅಂತ ಹೇಳಿದ್ದಾರೆ. ಎಲ್ಲದಕ್ಕೂ ಸೇಫ್ಟಿ ಬೆಲ್ಟ್ ಹಾಕಿ ಸೇಫಾಗಿ ಆಟ ಆಡಿಸ್ತಾರೆ. ಅವ್ರು ಇನ್ನೂ ಬಂದಿಲ್ಲ, ಬಟ್ ನಮ್ಮ ಹುಡುಗರು ಆಲ್ರೆಡಿ ಹೋಗಿ ಗೇಮ್ಸ್ನ ಆಟ ಆಡ್ತಾ ಇದ್ದಾರೆ. ನಾವು ಒಂದು ಸ್ವಲ್ಪ ಹೊತ್ತು ಗೇಮ್ಸ್ನ ಆಟ ಆಡಿ ದೆನ್ ರೂಮ್ಗೆ ಹೋಗೋಣ. ಸೊ ಇವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಇವ್ರಿಗೆ ಧೈರ್ಯ ಸಾಲ್ತಿಲ್ಲ, ಟ್ರೈನರ್ ಬರಬೇಕಂತೆ. Bro, this one by one. One by one we have to go. Otherwise, it will vibrate over. Okay, we are taking up the challenge. Stop with an IQ testing. Ayyo, bro, give her. I think you should take off your shoes and slippers. No, shoes and slippers. I told you, na. ಸ್ಲೋ. ಅಯ್ಯಯ್ಯೋ ನೀವು ನೀ ಹೈಟ್ ತಕ್ಕ ಟೇಸ್ಟ್ ಆಗೋದು. ಕಿಂದ ಬರ್ತಾನೇನು. Macha, we can mix both, na? Huh? ಅಯ್ಯಯ್ಯೋ నీ పోరా ఏం చేస్తున్నారు? ಗೈಸ್ ಇವಾಗೆಲ್ಲ ಪೂಲ್ಗೆ ಹೊರಟಿದ್ದೀವಿ. ಮಳೆ ಬರ್ತಿದೆ ಲೈಟಾಗಿ, ಬಟ್ ಸ್ಟಿಲ್ ಪೂಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ನಮ್ಮ ಟೀಮ್ ಅವರೆಲ್ಲ ಹೋಗ್ತಾ ಇದ್ದಾರೆ. ಇನ್ನೂ ಮೆಂಬರ್ಸ್ ಇಲ್ಲಿದ್ದಾರೆ. ಬಾ ಬಿ ಮಚ್ಚ ಬಾ. ಸೊ ನವ್ ವಿ ಆರ್ ಗೋಯಿಂಗ್ ಟು ಪೂಲ್. ಮಚ್ಚ ಚಳಿ ಆಗತ್ತೆ ಮಚ್ಚ ಇವಾಗ. ಹಾಂ ಮಚ್ಚ, ಮಳೆ ಬೇರೆ ಬರ್ತಿದೆ. తెలుగు ಬರುತ್ತಾ ನಿನಗೆ? ಓ మాట్లాడు తెలుగు వస్తుంది. కన్నడ జాస్తి బరಲ್ಲ. ఏం మాట్లాడాలి? ఇది ఏమన్నారు? రైన్ డాన్స్. రైన్ డాన్సా? తెలుగులో ఆన్ చేయరా? ఇప్పుడు మార్నింగ్ ఆన్ చేస్తారు. మార్నింగ్. ఓకే, మార్నింగ్ 9 o'clock. మార్నింగ్ స్పెషలా? ఫర్ us it's special. ఓకే,
ಬಿಕಾಸ್ ವಿ ಆರ್ ಕೇಮ್ ಲೇಟ್ ದಟ್ಸ್ ವೈ. ಪೂಲ್ ಹತ್ರ ಬಂದ್ವಿ, ಮಳೆ ಬರ್ತಿದೆ ಗೈಸ್, ಲೈಟಾಗಿ ಮಳೆ ಇದೆ. ಸೊ ಮಸ್ತಾಗಿ ಪೂಲಲ್ಲಿ ಜಂಪ್ ಮಾಡೋಣ ಇವಾಗ. ಪೂಲಲ್ಲಿ ಜಂಪ್ ಮಾಡುವ. ಇವಾಗ ಪೂಲಲ್ಲಿ ಜಂಪ್ ಮಾಡೋದ. I need something to float. ನಂಗೆ ನಿಜ ಭಯ ಆಗುತ್ತೆ. ಹೋಗು. It is not deep. ಬನ್ನಿ ಮಚ್ಚ ಬೇಗ. It's too cold. Ball. He's watching everyone. ಯಾ ಸ್ಲೋಲಿ ಯಾ. కొత్త పగిలిపోయింది పగిలింది కదా. ಬಾಗುಂಟది కదా. ಒಬ್ಬೊಬ್ಬರೇ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಮಳೆ ಬೇರೆ ಬರ್ತದೆ, ಬೇರೆ ಆಡ್ತಿದ್ದೀವಿ, ಯಾರು ಇಲ್ಲ, ನಾವೇ ಲಾಸ್ಟು. ಬಟ್ ಚೆನ್ನಾಗಿದೆ. ಇಲ್ಲಿ ಫೌಂಟೇನ್ ಥರ ಇದೆ ಆಯ್ತಾ, ಇಲ್ಲಿ ಬೆಳಿಗ್ಗೆ ಆನ್ ಮಾಡ್ತಾರಂತೆ, ನೀರು ಬರುತ್ತೆ ಪೂರ್ತಿ ಇಲ್ಲಿ. ಸೊ ಅದನ್ನು ಬೆಳಿಗ್ಗೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಪ್ಲೇ ಮಚ್ಚ. ಓಕೆ ಸೂಪರ್. ಫೇಲ್ 1 point. ಬ್ರೋ ಅವಿ ಬ್ರೋ ವೆಲ್ ಕಟ್. I know. You only out. It should come this side. Bala, you are not monkey, ra. You should stand in your place. You are taking Saya. ಗೈಸ್, ನಾಳೆ ಅಭಿ ಬರ್ಡೇ ಇದೆ. ಸೊ ಅವ್ನಿಗೆ ಕೇಕ್ ಕಟ್ ಮಾಡಿಸ್ಬೇಕು ಇವತ್ತೆಲ್ಲ ಫ್ರೆಂಡ್ಸ್ ಜೊತೆಲೆ ರೆಸಾರ್ಟಲ್ಲಿ ಇದ್ದೀವಿ. ಸೊ ಹಾಗಾಗಿ ಇವಾಗ ಕನಕ್ಪುರ ಸಿಟಿ ಒಳಗಡೆ ಬಂದಿದ್ದೀವಿ. ಅವ್ನಿಗೆ ಕೇಕ್ ತೊಗೊಂಡು ಇವತ್ತು ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡೋಣ ಅಂತ. ಸೊ ಕಾರ್ತಿಕ್ ಬ್ರೋ ಮತ್ತು ಬಾಲಾ ಬ್ರೋ ಒಳಗಡೆ ಹೋಗಿದ್ದಾರೆ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ, ನೋಡೋಣ ಯಾವ ಕೇಕ್ ತೊಗೊಂಡ್ಬರೋದು ಅಂತ. ಸೊ ಇಲ್ಲೊಂದು ಸಿಟಿ ಒಳಗಡೆ ಕೇಕ್ ಮನೆ ಅಂತ ಇದೆ, ಕನಕ್ಪುರ ಸಿಟಿ ಒಳಗಡೆ ಸರ್ಕಲ್ ಇದೆ ಇಲ್ಲಿ. ಸೊ ಬಾಲಾ ಬ್ರೋ ಮತ್ತು ಕಾರ್ತಿಕ್ ಬ್ರೋ ಒಳಗಡೆ ಕೇಕ್ ನೋಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇದ್ದಾವೆ ಕೇಕು. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿ ತೊಗೊಂಡು ಹೋಗ್ತೀವಿ. ಬ್ರೋ ವಿಚ್ ಒನ್ ಬ್ರೋ? ಸಿಗ್ತಾ? ವಿಚ್ ಫ್ಲೇವರ್ ಇವು? ಫ್ಲೇವರಾ? ಫ್ಲೇವರ್ ಬ್ಲ್ಯಾಕ್ ಕರೆಂಟ್. ಸೊ ಬ್ಲ್ಯಾಕ್ ಕರೆಂಟ್ ಫ್ಲೇವರ್ ತೊಗೊಂಡಿದ್ದೀವಿ. ಸೊ ನನಗೂ ಇಷ್ಟ ಆ್ಯಕ್ಚುಲಿ ಬ್ಲ್ಯಾಕ್ ಕರೆಂಟು. ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ಬ್ರೋ ವೇರ್ ಇಟ್ ಈಸ್ ಕೇಕ್ ಬೇರಾ? ಇದೇ ಕೇಕ್ ನಾವು ತೊಗೊಂಡಿರೋದು. ಆ್ಯಕ್ಚುಲಿ ನಾನು ಬ್ಲ್ಯಾಕ್ ಕರೆಂಟ್ ಫ್ಲೇವರ್ ಅಂತ ಹೇಳಿದೆ. ಸೊ ಅವರು ಒಳಗಡೆ ಇರ್ಬೋದು ಅಂತ ಹೇಳಿದ್ರಂತೆ ಬ್ಲ್ಯಾಕ್ ಕರೆಂಟ್. ನಾವು ಕೇಳಿದ್ವಿ ಅದೇ ಫ್ಲೇವರು, ಬಟ್ ಆ ಫ್ಲೇವರ್ ಇಲ್ಲ ಅಂತೆ. ಸೊ ಹಾಗಾಗಿ ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ವಿ. ಬಾಲಾ ಬ್ರೋ ಆ್ಯಂಡ್ ಕಾರ್ತಿಕ್ ಬ್ರೋ ಕೇಕ್ ತೊಗೊಂಡ್ರು. ಸೊ ಇವಾಗ ವಾಪಸ್ ನಮ್ಮ ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೀದಾ ಗಾಡಿ ತೊಗೊಂಡು ವಾಪಸ್ ಸೀದಾ ರೆಸಾರ್ಟ್ಗೆ ಹೋಗಿ ಸಿಗ್ತೀನಿ. ಗೈಸ್, 12:12 ಆಯಿತು. ಸೊ ಅಭಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಇವಾಗ. ಅಭಿ ಹ್ಯಾಪಿ ಬರ್ಡೇ ಮಚ್ಚ. We are all here. Happy birthday, Abhi. Happy birthday, Abhi.
வரல ಕೂತಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಸೊ ಯಾವಾಗ ಇದೇ ಥರ ಖುಷಿಯಾಗಿರೋ. ಸೊ ನಮ್ಮ ಫ್ರೆಂಡ್ಶಿಪ್ ಕೂಡ ಯಾವಾಗಲೂ ಹೀಗೆ ಇರಲಿ. ನೋಡೋರಿಗೆ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ರಾತ್ರಿ ಅಭಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಊಟ ಮಾಡಿದ್ವಿ, ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಿಮಗೆಲ್ಲ ರೆಸಾರ್ಟ್ನೂ ತೋರಿಸ್ದೆ. ಇನ್ನು ನಾವು ಚೆಕ್ಔಟ್ ಆಗೋ ಟೈಮ್ ಆಯಿತಾ. ಸೊ ನಿಮಗೆ ತೋರಿಸಿದಂಗೆ ಇದು ರೆಸಾರ್ಟು. ಇವಾಗ ಚೆಕ್ಔಟ್ ಆಗೋ ಟೈಮು. ಸೊ ಹುಡುಗರೆಲ್ಲ ರೆಡಿ ಆಗ್ತಿದ್ದಾರೆ ಚೆಕ್ಔಟ್ ಆಗೋಕ್ಕೆ. ಆ್ಯಕ್ಚುಲಿ ನಾವು ಲೇಟ್ ಆಗಿದ್ವಿ ಇವತ್ತು ರಾತ್ರಿ, ಸ್ವಲ್ಪ ಮಲ್ಗೋದು ಲೇಟ್ ಆಯ್ತಂತ. ಬೆಳಗ್ಗೆದ್ದು ಪೂಲ್ಗೆ ಹೋಗೋಣ ಅಂದ್ಕೊಂಡಿದ್ದು, ಬಟ್ ಅದು ಆಗಲಿಲ್ಲ. ಸೊ ಇವಾಗ ಆಲ್ರೆಡಿ 12:00 ಆಗಿದೆ. ಇನ್ನೇನಿಲ್ಲ, ಜಸ್ಟ್ ಒಂದು ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ರೆಡಿ? ಸೊ ಟೈಮ್ ಆಯಿತು, ಆವಾಗಲಿಂದ ಹೇಳ್ತಿದ್ದಾರೆ ಅವ್ರು. ಆ್ಯಕ್ಚುಲಿ 11:30ಗೆ ಚೆಕ್ಔಟ್ ಇದ್ದಿದ್ದು. ಸೊ ಇವಾಗ ಎಲ್ಲ ರೆಡಿಯಾಗಿ ನಾನು ನಮ್ಮೂರಿಗೆ ಹೋಗ್ತೀನಿ, ಅವರೆಲ್ಲ ಅವ್ರವ್ರಿಗೆ ಹೋಗ್ತಾರೆ. ಆದಷ್ಟು ಬೇಗ ಮತ್ತೊಂದು ಮೀಟಪ್ನ ಅರೇಂಜ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ನೋಡೋಣ. ಗೈಸ್ 12:00 ಆಯಿತು. ಇವಾಗ ನಮ್ಮದು ಚೆಕ್ಔಟ್ ಆಗುವ ಸಮಯ. ಎಲ್ಲ ಫ್ರೆಂಡ್ಸು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊಟ್ಟಿದ್ದೀವಿ. ನಿನ್ನೆ ಬಂದಿದ್ವಿ, ಎಷ್ಟು ಬೇಗ ಒಂದಿನ ಕಳೆದೈತೆ ಅಂತ ಸ್ವಲ್ಪ ಬೇಜಾರಾಗ್ತಿದೆ. ಬಟ್ ಆದಷ್ಟು ಬೇಗ ಮತ್ತೆ ಪ್ಲ್ಯಾನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ಅಭಿ, ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಈಸ್ ಕಾರ್ತಿಕ್. ಥ್ಯಾಂಕ್ ಯು ಸೋ ಮಚ್. Nice meeting you, bro. Yeah, nice meeting you. Yeah. ಜ್ಯೋತಿ, ತುಂಬ ಚೆನ್ನಾಗಿತ್ತು ಈ ರೆಸಾರ್ಟ್ ಎಕ್ಸ್ಪೀರಿಯೆನ್ಸು. ಅದು ಫ್ರೆಂಡ್ಸ್ ಜೊತೆ. ನಾನು ಇವ್ರನ್ನೆಲ್ಲ ಮೀಟ್ ಮಾಡಿದ್ದು ಫಸ್ಟ್ ಟೈಮ್. ಜಸ್ಟ್ ಆಫೀಸ್ ಟೀಮ್ಸಲ್ಲಿ ಅಷ್ಟೇ ನಾನು ಮಾತಾಡಿದ್ದು, ಡೈರೆಕ್ಟಾಗಿ ಯಾವಾಗೂ ಮೀಟ್ ಆಗಿರಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಇವ್ರನ್ನ ಮೀಟ್ ಆಗಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ ಇವ್ರ ಜೊತೆ. ತುಂಬ ಖುಷಿ ಆಗ್ತಿದೆ. ಬಟ್ ಆದಷ್ಟು ಬೇಗ ಮತ್ತೆ ಇದೇ ಥರ ಟ್ರಿಪ್ಸ್ನ ಪ್ಲ್ಯಾನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮಂತು ಬಾಲು ಸಿಸ್ಟರ್ ಮ್ಯಾರೇಜ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ನೋಡೋಣ ಏನಂತ ಹೇಳ್ತೀನಿ. ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ತೋರಿಸಿದ್ದೀನಿ ನಿಮಗೆ. ರೂಮ್ಸ್ ಹೇಗಿತ್ತು ಮತ್ತು ಇಲ್ಲಿ ಆ್ಯಂಬಿಯನ್ಸ್ ಹೇಗಿತ್ತು. ಸೊ ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಊಟ ಚೆನ್ನಾಗಿತ್ತು, ಗೇಮ್ಸ್ ಕೂಡ ಇತ್ತು. ಸೊ ಅದನ್ನು ಚೆನ್ನಾಗಿ ಆಟ ಆಡಿದ್ವಿ. ತುಂಬ ಖುಷಿಯಾಗಿ ದಿನಾನ ಸ್ಪೆಂಡ್ ಮಾಡಿದ್ದೀವಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ. ಹಾಯ್ ಗೈಸ್, ಒಂದು ಪಾರ್ಟ್ನ ಮಿಸ್ ಮಾಡಿದ್ದೆ, ಅದು ಥರ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಅದು ನಿನ್ನೆ ತೋರ್ಸೋಕ್ಕಾಗಿರಲಿಲ್ಲ, ಯಾಕಂದರೆ ಲೇಟಾಗಿ ಬಂದಿದ್ವಿ ಪೂಲ್ ಹತ್ರ. ಸೊ ಇವಾಗ ರಿಕ್ವೆಸ್ಟ್ ಮಾಡಿ ಆನ್ ಮಾಡಿಸಿದ್ದೀವಿ. ಸೊ ಅದೊಂದು ತೋರಿಸ್ಬೇಕಿತ್ತು ನಿಮಗೆ, ನೋಡ್ಬೋದು. ಸೊ ಇಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ಇವಾಗ ಪೂಲ್ನ ಫಿಲ್ ಮಾಡ್ತಿದ್ದಾರೆ. ಆ್ಯಂಡ್ ದೇರ್ ಯು ಕ್ಯಾನ್ ಸಿ ಹೌ ಇಟ್ ಈಸ್. ಸೂಪರ್ ಅಲ್ವಾ? ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ವಿ. ಇವಾಗ ಮತ್ತೆ ಪೂಲಲ್ಲಿ ಇಳಿದು ಹೊರಗಡೆ ಬಂದು ಅದಾಗದೇ ಇರೋ ಕೆಲಸ, ಯಾಕಂದರೆ ಆಲ್ರೆಡಿ ಚೆಕ್ಔಟ್ ಆಗಿದ್ದೀವಿ. ನಿಮಗೆ ತೋರಿಸಿರಲಿಲ್ಲ ಅಂತ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ? ಇನ್ನೂ ಜಾಸ್ತಿ ನೀರು ಬರುತ್ತಂತ ಇಲ್ಲೆಲ್ಲ ಫುಲ್ಲು. ಇವಾಗಿನ ಆನ್ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನೂ ಕಡಿಮೆ ಇದೆ. ಸೊ ಫೋಟೋಸ್ ತೊಗೋಬೇಕಂತ ಇವರೆಲ್ಲ ನಿಂತ್ಕೊಂಡಿದ್ದಾರೆ.